ಮಾನ್ಯ ಪ್ರಧಾನಿಗಳು ದೇಶದ ಹಿತದೃಷ್ಟಿಯಿಂದ ಹೇಳಿದ್ದಕ್ಕೆ ಭಾಳ ಜನ ಭಾಳ ಮಾತಾಡಬೇಕು. ಡೋಂಟ್ ಬೈ ಗೋಲ್ಡ್, ಇಂದಿರಾ ಟೆಲ್ಸ್ ಪೀಪಲ್, ಅಪೀಲ್ಸ್ ಫಾರ್ ನ್ಯಾಷನಲ್ ಡಿಸಿಪ್ಲಿನ್. ಹಿಂದೂ ಜೂನ್ 1967 ಕಾಂಗ್ರೆಸ್ ಅವಧಿಯಲ್ಲಿ ಅಡುಗೆ ಅನಿಲ ಮತ್ತು ತೈಲದ ಅಭಾವ ಉಂಟಾದಾಗ ಹೇಳಿದ ಮಾತುಗಳು: ರಾತ್ರಿ 8 ಗಂಟೆ ನಂತರ ಪೆಟ್ರೋಲ್ ಬಂಕ್ ಮುಚ್ಚೋದು ಒಳ್ಳೆಯದು. ವೀರಪ್ಪ ಮೊಯ್ಲಿ. ತೈಲ ಬೆಲೆ ಏರಿಕೆಯೊಂದಿಗೆ ಜೀವನ ನಡೆಸುವುದನ್ನು ಜನ ಕಲಿಯಬೇಕು. ವೀರಪ್ಪ ಮೊಯ್ಲಿ. ಕೃತಕವಾಗಿ ತೈಲ ಬೆಲೆಯನ್ನು ಕಡಿಮೆ ಮಾಡಲು ಸಾಧ್ಯವಿಲ್ಲ. ಮನಮೋಹನ್ ಸಿಂಗ್. ತೈಲ ಬೆಲೆ ಏರಿಕೆ ಮಾಡದಿದ್ದರೆ ವಿತ್ತೀಯ ಕೊರತೆ ಏರಿಕೆಯಾಗುತ್ತದೆ. ಪಿ ಚಿದಂಬರಂ. ತೈಲ ಬೆಲೆ ಇಳಿಸಲು ಮ್ಯಾಜಿಕ್ ಮಾಡಲು ಆಗೋದಿಲ್ಲ. ಸಲ್ಮಾನ್ ಖುರ್ಷಿದ್. ಭಾರತ ನಿರಂತರವಾಗಿ ತೈಲ ಸಬ್ಸಿಡಿ ಹೊರೆಯನ್ನು ಹೊರಲು ಸಾಧ್ಯವಿಲ್ಲ. ಜೈಪಾಲ್ ರೆಡ್ಡಿ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಬೆಲೆ ದೇಶದ ತೈಲ ಬೆಲೆಯನ್ನು ನಿರ್ಧರಿಸುತ್ತದೆ. ಕಪಿಲ್ ಸಿಬಾಲ್. ಕಾಂಗ್ರೆಸ್ಸಿನ ಗಣ್ಯಾತಿಗಣ್ಯ ನಾಯಕರು ತೈಲದ ಪರಿಸ್ಥಿತಿ ಗಂಭೀರವಾದಾಗ ನೀಡಿದಂಥ ಹೇಳಿಕೆಗಳು. ಊಟ ಟೀ ಕುಡಿಯಬೇಡಿ ಎಂಬ ಇಂದಿರಾ ಕರೆ ಮರೆತು ಹೋಯಿತೆ. ಸನ್ಮಾನ್ಯ ಎಚ್.ಡಿ. ದೇವೇಗೌಡರು. ಜೂನ್ ತಿಂಗಳಲ್ಲಿ ಚೀನಾದೊಂದಿಗೆ ಉದ್ವಿಗ್ನತೆಯ ನಂತರ ಭಾರತದ ವಿದೇಶಿ ವಿನಿಮಯಗಳ ಮೇಲೆ ತೀವ್ರ ಒತ್ತಡ ಉಂಟಾದ ಹಿನ್ನೆಲೆಯಲ್ಲಿ ಅಂದಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರು ಯಾವುದೇ ರೂಪದಲ್ಲಿ ಚಿನ್ನವನ್ನು ಖರೀದಿಸದಂತೆ ಸಾರ್ವಜನಿಕವಾಗಿ ಮನವಿ ಮಾಡಿದರು. ಆರ್ಥಿಕತೆಯನ್ನು ರಕ್ಷಿಸಲು ರಾಷ್ಟ್ರೀಯ ಶಿಸ್ತಿಗೆ ಅಳವಡಿಸಿಕೊಳ್ಳಲು ಕರೆ ನೀಡಿದರು. ಈ ವಿವಾದಾತ್ಮಕ ನಿಯಂತ್ರಣ ಕಾಯ್ದೆ ಆಗಿನ ಹಣಕಾಸು ಸಚಿವ ಮೊರಾರ್ಜಿ ದೇಸಾಯಿ ಪರಿಚಯಿಸಿದರು. ಈ ನೀತಿಯಡಿಯಲ್ಲಿ ಭಾರತೀಯರು ಅನುಮತಿ ಇಲ್ಲದೆ ಚಿನ್ನದ ಗಟ್ಟಿಗಳನ್ನು ಮತ್ತು ಚಿನ್ನದ ನಾಣ್ಯಗಳನ್ನು ಹೊಂದಿರುವುದನ್ನು ನಿರ್ಬಂಧಿಸಲಾಯಿತು. ಚಿನ್ನದ ವ್ಯಾಪಾರ ಮತ್ತು ಆಭರಣ ವಲಯ ಸಹ ಕಟ್ಟುನಿಟ್ಟಾದ ನಿಯಂತ್ರಣಗಳನ್ನು ಎದುರಿಸಿತು. ಚಿನ್ನದ ಆಮದು ಕಡಿಮೆ ಮಾಡುವವು, ವಿದೇಶಿ ವಿನಿಮಯ ಮೀಸಲುಗಳು. ಈ ರೀತಿಯಾಗಿ ಇಂದಿರಾ ಗಾಂಧಿ ಅವರು 1967 ದೊಡ್ಡ ಪ್ರಮಾಣದಲ್ಲಿ ಚಿನ್ನವನ್ನು ಖರೀದಿ ಮಾಡುವುದನ್ನು ನಿಷೇಧ ಮಾಡಿ ಕಾಯ್ದೆ ಅಂತಂದಿದ್ರು. 2013ರಲ್ಲಿ ಯಾವುದೇ ಯುದ್ಧ ಅಥವಾ ಜಾಗತಿಕ ಸಂಕಷ್ಟಗಳಿರಲಿಲ್ಲ. ಆದರೂ ಪ್ರಧಾನಿ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಸಚಿವರಾಗಿದ್ದ ಪಿ ಚಿದಂಬರಂ ಅವರು ಚಿನ್ನವನ್ನು ಖರೀದಿಸದಂತೆ ಕರೆ ನೀಡಿದ್ದರು. ಹೆಚ್ಚುತ್ತಿರುವ ಚಾಲ್ತಿ ಖಾತೆ ಕೊರತೆಯನ್ನು ತಡೆಯಲು ಚಿನ್ನ ಖರೀದಿಸದಂತೆ ಮನವಿ ಮಾಡಿದರು. ಜನರು ನನಗೆ ಒಂದು ವರ ನೀಡಲು ಸಿದ್ಧರಿದ್ದರೆ ನಾನು ಕೇಳುವುದು ಒಂದೇ: ವರ್ಷದವರೆಗೆ ಚಿನ್ನವನ್ನು ಖರೀದಿಸಬೇಡಿ. ಚಿನ್ನದ ಮೇಲಿನ ಹೂಡಿಕೆ ಸುರಕ್ಷಿತ ಎಂದುಕೊಳ್ಳುವುದು ತಪ್ಪು. ಚಿನ್ನದ ಮೇಲಿನ ವ್ಯಾಮೋಹ ಹೆಚ್ಚು ಆಮದಿಗೆ ಕಾರಣವಾಗುತ್ತದೆ. ಇದು ಆರ್ಥಿಕತೆಗೆ ಪೆಟ್ಟು ನೀಡುತ್ತದೆ ಎಂದು ಹೇಳಿದ್ದರು. ದೀಸ್ ಆರ್ ಆಲ್ ದ ಸ್ಟೇಟ್ಮೆಂಟ್ಸ್ ಗಿವನ್ ಬೈ ದ ರಿನ್ಯೂವಲ್ಡ್ ಕಾಂಗ್ರೆಸ್ ಲೀಡರ್ಸ್. ಇದನ್ನು ಮರೆತಿವತ್ತ ರಾಹುಲ್ ಗಾಂಧಿ ಬಿಡ್ರಿ ಮಾತಾಡಲಿ, ಅವ್ರಿಗೇನು ಆಡಳಿತ ನಡೆಸೋ ಗುರ್ತಿಲ್ಲ, ಏನೂ ಗುರ್ತಿಲ್ಲ. ಒಂದು ಪ್ಯಾಂಟು ಒಂದು ಟಿ ಶರ್ಟ್ ಹಾಕೊಂಡು ಹಿಂಗೆ ಹೊಂಟ್ಬಿಟ್ರೆ ಮುಗೀತು ಅವ್ರ ಕೆಲಸ. ಆದರೆ ನೋವಾಗೋದು ಈ ರಾಜ್ಯದ ಆರ್ಥಿಕ ತಜ್ಞೆ ಸುಮಾರು 17-18 ಬಜೆಟ್ಗಳನ್ನು ಮಂಡಿಸಿದಂಥ ಸಿದ್ದರಾಮಯ್ಯನವರು ಟೀಕೆ ಮಾಡಿದರು. ನರೇಂದ್ರ ಮೋದಿಯವರ ಈ ದೇಶದ ಸುರಕ್ಷತೆಯಿಂದ ಹೇಳಿದಂಥ ಒಂದು ಹೇಳಿಕೆಯನ್ನು. ಅಂದ್ರೆ ಕಾಂಗ್ರೆಸ್ ಎಷ್ಟು ಅಧೋಗತಿಗಿಳಿದಿದೆ ಅಂತ. ಇಲ್ಲೇನು ಪ್ರಧಾನಿ ನರೇಂದ್ರ ಮೋದಿಯವರು ಯಾವುದೇ ಆದೇಶ ಮಾಡಿಲ್ಲ. ನಿಮ್ಮಷ್ಟಕ್ಕೆ ನೀವು ಅಳವಡಿಸಿಕೊಂಡು ದೇಶದ ಒಂದು ಹಣಕಾಸಿನ ಪರಿಸ್ಥಿತಿಯನ್ನು ಮುಂಬರುವ ದಿವಸಗಳೊಳಗೆ ಸ್ಟೆಬಿಲಿಟಿ. ಈಗ ಯುದ್ಧ ಇನ್ನೂ ಮುಗಿದಿಲ್ಲ. ಅನಿವಾರ್ಯವಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಕ್ಕವು. ಆ ದೃಷ್ಟಿಯಿಂದ ಹೇಳ್ಯಾರ. ರಾಜ್ಯದ ಹಿತದೃಷ್ಟಿಯಿಂದ ರಾಜಕಾರಣವನ್ನು ಮಾಡುವಾಗ ಮಾಡಲಿ ಕಾಂಗ್ರೆಸ್ಸಿನ ನಾಯಕರು. ರಾಷ್ಟ್ರೀಯ ಭದ್ರತೆ ಬಂದಾಗ ರಾಜಕಾರಣವನ್ನು ಮಾಡಿದರೆ ಇವರಿಗೆ ದೇಶ ಪ್ರೇಮಿಗಳಂತ ಕರಿಬೇಕು, ಮತ್ತು ಇನ್ನೇನಂತ ಕರಿಬೇಕು ನೀವು ವಿಚಾರ ಮಾಡಿ. ಇನ್ನೊಂದು ಶಬ್ದನ ಹೇಳಕ್ಕೆ ಹೋಗೋದಿಲ್ಲ.
ರಾಷ್ಟ್ರೀಯ ಭದ್ರತೆ ವಿಚಾರದಾಗೂ ಇವರು ಆಟ ಆಡ್ತಾರಂತಂದ್ರೆ ಇವರ ದೇಶ ಪ್ರೇಮಿಗಳಂತ ಕರಿಬೇಕು, ಇನ್ನೇನಾದರೂ ಕರಿಬೇಕು ಅನ್ನೋದು ಜನ ತೀರ್ಮಾನ ಮಾಡಲಿ ಅಂತ ಜನರಿಗೆ ನಾನು ಬಿಡ್ತಾ ಇದ್ದೇನೆ. ದೇಶದ ಭದ್ರತೆ, ದೇಶದ ಸುರಕ್ಷತೆ, ದೇಶದ ಆರ್ಥಿಕ ಸ್ಟೆಬಿಲೀಕರಣ, ಸ್ಟೆಬಿಲಿಟಿ ಅಂತೇಳಿ ಕರಿತೀವಿ, ಭಾಳ ಮಹತ್ವದ್ದು. ಇಂಥ ಸಂದರ್ಭದಲ್ಲಿ ಮುಂದಿನ ವರ್ಷಗಳಲ್ಲಿ ನಮ್ಮ ವಿದೇಶಿ ವಿನಿಮಯ ಭದ್ರವಾಗಿರಬೇಕು, ವಿದೇಶಿ ವಿನಿಮಯದ ಕೊರತೆ ಆಗಬಾರ್ದು, ದೇಶದಲ್ಲಿ ಹಾಹಾಕಾರ ಏರ್ಪಡಬಾರ್ದು ಅನ್ನುವಂಥ ದೃಷ್ಟಿಯಿಂದ ಈ ದೇಶದ ಹೆಮ್ಮೆಯ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಯವರು ನೀವು ದೇಶದ ಹಿತದೃಷ್ಟಿಯಿಂದ ಹಲವಾರು ಕ್ರಮಗಳನ್ನು ಸ್ವಂತಕ್ಕೆ ನೀವೇ ತೆಗೆದುಕೊಳ್ಬೇಕನ್ನುವಂಥ ಮನವಿಯನ್ನು ಮಾಡಿದರು. ಒತ್ತಾಯ ಅಲ್ಲ. ಒಂದನೇದಾಗಿ ಅನವಶ್ಯಕವಾಗಿ ವಿದೇಶಿ ಪ್ರಯಾಣ, ಅನವಶ್ಯಕವಾಗಿ ಚಿನ್ನ ಖರೀದಿ, ಡೀಸೆಲ್ ಮತ್ತು ಪೆಟ್ರೋಲನ್ನು ಹಿತಮಿತವಾಗಿ ಬಳಸಿ ವಿದೇಶಿ ವಿನಿಮಯವನ್ನು ಉಳಿಸಬೇಕು. ಮಧ್ಯಪ್ರಾಚ್ಯ ಯುದ್ಧದ ಬಿಕ್ಕಟ್ಟಿನಿಂದ ಮುಂಬರುವ ದಿನಗಳಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗೈತಿ. ಆ ಕಾರಣಕ್ಕಾಗಿ ಈ ನಿಯಮಗಳನ್ನು ನಿಮ್ಮಷ್ಟಕ್ಕೆ ನೀವು ಪಾಲಿಸ್ಕೋಬೇಕನ್ನುವಂಥ ಒಂದು ಮನವಿಯನ್ನು ಮಾಡಿದ್ರು. ಆದೇಶ ಮಾಡಿದ್ದಿಲ್ಲ, ಮನವಿಯನ್ನು ಮಾಡಿದ್ರು. ನಮ್ಮ ವಿರೋಧ ಪಕ್ಷದ ನಾಯಕರುಗಳಿಗೆ ನರೇಂದ್ರ ಮೋದಿಯವರನ್ನ ಟೀಕೆ ಮಾಡಲಿಕ್ಕೆ ಏನಾದರೂ ಒಂದು ಕುಂಟ ನೆಪ ಸಾಕು. ಆಡಳಿತದ ವೈಫಲ್ಯತೆ ಅಂದರು ಯಾರು, ಸನ್ಮಾನ್ಯ ರಾಹುಲ್ ಗಾಂಧಿಯವರು. ಆಡಳಿತ ಅಂದರೆ ಏನೂ ಗೊತ್ತಿಲ್ಲ ಹುಡುಗ. ಚುನಾವಣೆ ಮಾಡ್ತಾರ, ಫಲಿತಾಂಶ ಬಂದು ಮರೆದು ವಿದೇಶದಾಗಿರ್ತಾರೆ. ಅವರ ಪಕ್ಷದ ಫಲಿತಾಂಶ 0 ಇರ್ತೈತೆ. ಲೋಕಸಭೆಯಲ್ಲಿ ಸಕಾರಾತ್ಮಕ ಟೀಕೆಗಳನ್ನು ಮಾಡಿದನ, ವಿನಾಕಾರಣ ಅವರ ಪಕ್ಷದ ಸದಸ್ಯರನ್ನು ಒಳಗೊಂಡಂತೆ ದಾಂಧಲೆ ಮಾಡಿ ಲೋಕಸಭೆ ಕಲಾಪಗಳಿಗೆ ಅಡ್ಡಿ ಮಾಡಿದ್ದನ್ನು ಈ ದೇಶ, ಈ ಜಗತ್ತು ನೋಡೈತೆ ಅನ್ನೋದನ್ನು ಮಾನ್ಯ ರಾಹುಲ್ ಗಾಂಧಿ ಅವರು ಮರಿಬಾರ್ದು. ರಾಹುಲ್ ಗಾಂಧಿಯವರ ವರ್ಚಸ್ಸು, ಘನತೆ, ಗೌರವ ಎಷ್ಟೈತೆ ಅಂದ್ರೆ ಮೊನ್ನೆ ತಮಿಳುನಾಡಿನ ನೂತನ ಮುಖ್ಯಮಂತ್ರಿ ವಿಜಯ್ ಅವರ ಪದಗ್ರಹಣ ಸಮಾರಂಭದಲ್ಲಿ ಇವರು 2 ಸೀಟನ್ನು ಬಂದವಲ್ಲ, ಕಾಂಗ್ರೆಸ್ಸಿನ 5 ಹೋಗಿ ಬಾಜು ಕುಂತಿದ್ರು. ರಾಜ್ಯಪಾಲರು ಪ್ರಮಾಣ ವಚನವನ್ನು ಬೋಧಿಸಿದಾಗ ಬಂದಂಥ ಮಂತ್ರಿಗಳು ಮುಖ್ಯಮಂತ್ರಿಗಳಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸಿ ಹೋಗಿದ್ರು. ರಾಹುಲ್ ಗಾಂಧಿ ಅವ್ರ ಕಡೆ ಒಬ್ಬರು ತಿರುಗಿ ನೋಡಲಿಲ್ಲ, ಒಬ್ಬ ಮಂತ್ರಿನೂ ತಿರುಗಿ ನೋಡಿಲ್ಲ. ಇದು ಇವರ ದೇಶದಲ್ಲಿರ್ತಕ್ಕಂಥ ಘನತೆ.